ನಮಸ್ತೆ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಬದನೆ ಬೀಜವನ್ನು ಮಾಡುವಂಥದ್ದು, ಬದನೆ ಬೀಜವನ್ನು ಯಾವ ರೀತಿ ಸಂಗ್ರಹಿಸೋದು ಅಂತ. ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತೇನೆ. ನೀವು ಬದನೆ ಗಿಡದಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂತಹ ಬದನೆ ಗಿಡದಲ್ಲಿ ಆಗಿರುವಂತಹ ಬದನೆಕಾಯಿಯನ್ನು ಕೊಯ್ಯದೆ ಹಾಗೆ ಬಿಡಬೇಕು. ಅದು ಚೆನ್ನಾಗಿ ಬೆಳೆದ ನಂತರ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ. ನಿಮಗೆ ಎಷ್ಟು ಬದನೆಕಾಯಿ ಬೀಜ ಬೇಕು ಅಥವಾ ಬದನೆ ಬೀಜ ತುಂಬಾ ಬೇಕು ಅಂತಾದರೆ 2-3 ಬದನೆಕಾಯಿಯನ್ನು ಈ ರೀತಿಯಾಗಿ ಹಾಗೆ ಬಿಡಿ, ಅದನ್ನು ಕೊಯ್ದುಕೊಳ್ಬೇಡಿ. ಒಂದು ಬದನೆಯಲ್ಲಿ ತುಂಬಾ ಬೀಜಗಳಿರ್ತದೆ, ಅದರಿಂದ ನಿಮಗೆ 1-2-3 ಬದನೆಕಾಯಿ ಸಿಕ್ಕಿದರೆ ಖಂಡಿತವಾಗಿಯೂ ಧಾರಾಳ ಬೀಜ ಆಗ್ತದೆ. ಇನ್ನು ಬೇರೆ ಕಡೆ ಕೊಡಬೇಕು ಅಂತಂದರೆ ಇನ್ನಷ್ಟು ಬದನೆಕಾಯಿಯನ್ನು ಬಿಡ್ಬೋದು. ನೋಡಿ, ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದಿರುವಂತಹ ಬದನೆಕಾಯಿಯನ್ನು ನೀವು ಗಿಡದಲ್ಲೇನು ಕಾಯಿ ಇರಬೇಕಾದ್ರೆ ಅದನ್ನು ಹಾಗೇ ಇಡಿ, ಅದು ಅಲ್ಲೇ ಬೆಳೆದು ಹಣ್ಣಾಗ್ತದೆ. ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದಾಗ ಅದು ಸಂಪೂರ್ಣವಾಗಿ ಬೀಜಕ್ಕೆ ತಯಾರಾಗಿರುವಂತಹ ಬದನೆಕಾಯಿ ಸ್ನೇಹಿತರೆ. ಇವಾಗ ನೀವು ಹೊಸದಾಗಿ ಗಿಡ ಮಾಡಬೇಕಂದ್ರೆ ಆನ್ಲೈನಲ್ಲೆಲ್ಲ ಸಿಗ್ತದೆ. ಈಗ ಬದನೆ ಬೀಜ ಬೇರೆ ಬೇರೆ ವೆರೈಟಿ ಇರುವಂತಹ ಬದನೆಕಾಯಿಗಳ ಬೀಜಗಳು ಆನ್ಲೈನ್ನಲ್ಲಿ ಸಿಗ್ತದೆ. ಅಮೆಝಾನಲ್ಲೆಲ್ಲ ನೀವು ನೋಡಿದರೆ ಅದರಲ್ಲಿ ಬೀಜಗಳೆಲ್ಲ ಸಿಗ್ತದೆ. ಅದನ್ನೊಮ್ಮೆ ತಂದು ಆ ರೀತಿ ಕೂಡ ನೀವು ಬೀಜವನ್ನು ಹಾಕಿ ಮಾಡ್ಬೋದು. ಇಲ್ಲದಿದ್ದರೆ ಮಾರುಕಟ್ಟೆಯಲ್ಲಿ ಕೂಡ ನಿಮಗೆ ಸಂತೆಗಳಲ್ಲೆಲ್ಲ ಗಿಡ ಸಿಗ್ತದಲ್ಲ, ಅದನ್ನು ತಂದು ನೆಟ್ಟರೆ ಅದರಲ್ಲಿ ನಿಮಗೆ ಆ ಬದನೆಕಾಯಿ ತುಂಬ ಇಷ್ಟ ಆಯಿತು ಅಂತಾದರೆ ಮಾತ್ರ ಅದನ್ನು ಬೀಜಕ್ಕೆ ಬಿಡಿ. ಇದು ಉಡುಪಿ ಗುಳ್ಳ ಬದನೆಕಾಯಿ, ಅದರಿಂದ ನಾನು ಪ್ರತಿ ವರ್ಷ ಕೂಡ ಬೀಜವನ್ನು ಮಾಡಿ ಇಡ್ತೇನೆ. ಇದೇ ಗಿಡವನ್ನು ನಾನು ಪ್ರತಿ ವರ್ಷ ಇದನ್ನೇ ಮಾಡುವಂಥದ್ದು. ಈ ಬೀಜವನ್ನೆಲ್ಲ ತೆಗೆದಿಟ್ಟು ಒಣಗಿಸಿ, ಬಿಸಿಲಲ್ಲಿ ಒಣಗಿಸಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಅದನ್ನೇ ಹಾಕುವಂಥದ್ದನ್ನು ಮಾಡುವಂಥದ್ದು. ಆದ್ದರಿಂದ ನಮಗೆ ಅದೇ ಗಿಡ ಪ್ರತಿ ವರ್ಷ ಸಿಗ್ತದೆ. ಇಲ್ಲಾಂದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಬೀಜಗಳೆಲ್ಲ ಸರಿಯಾಗಿ ಹಣ್ಣಾಗದೆ ಆ ಬೀಜವನ್ನು ಹಾಕಿದರೆ ಗಿಡಗಳು ಬರುವುದಿಲ್ಲ, ಮೊಳಕೆ ಕೂಡ ಬರುವುದಿಲ್ಲ. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಅದು ಬೀಜಗಳೆಲ್ಲ ಇರುವೆಗಳು ಹಾಕಿದ್ದನ್ನು ಇರುವೆಗಳು ತಗೊಂಡು ಹೋಗಿ ಆ ಬೀಜಗಳೇ ಅಳಿದು ಹೋಗ್ತದೆ. ಇವಾಗ ನೋಡಿ, ಗಿಡಗಳೆಲ್ಲ ಹಳತಾಯಿತು. ಹಳತಾದ ತಕ್ಷಣ ಏನಾಗ್ತದೆ ಅಂದರೆ ಬದನೆಕಾಯಿಗಳಾಗುವಂಥದ್ದು ಕೂಡ ಕಡಿಮೆ. ಇನ್ನು ಅದಕ್ಕೆ ನಾವು ಸ್ವಲ್ಪ ಪ್ರೂನಿಂಗ್ ಮಾಡಿ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನೆಲ್ಲ ಕೊಟ್ಟರೆ ಪುನಃ ಬದನೆಕಾಯಿಗಳು ಆಗ್ತದೆ. ಈ ರೀತಿಯಾಗಿ ನೀವು ಬೆಳೆದಂತಹ ಬದನೆಕಾಯಿಯನ್ನು ತಗೊಳ್ಳಿ. ಬೆಳೆದಂತಹ ಬದನೆಕಾಯಿಯನ್ನು ಇನ್ನೇನು ಮಾಡುವಂಥದ್ದು ಅಂತ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಡಿ. ತುಂಬ ಚಿಕ್ಕ ಅಲ್ಲ, ಆದರೆ ಒಂದು 4 ಭಾಗದಷ್ಟು ಮಾಡಿಕೊಳ್ಳಿ. ಈ ಬದನೆಕಾಯಿಯನ್ನು 4 ಭಾಗದಷ್ಟು ಮಾಡಿ ನೀರಿಗೆ ಹಾಕಿಡಬೇಕು. ನಿಮಗೆ ಆ ದಿವಸ ಟೈಮ್ ಇಲ್ಲ, ನಿಮಗೆ ಆ ದಿವಸ ಬೇರೆ ಕಡೆ ಹೋಗಲಿಕ್ಕಿದೆ, ಇದನ್ನು ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಅದನ್ನು ಈ ರೀತಿಯಾಗಿ ಇದನ್ನೇ ಇಡ್ಬೋದು. ಇದು ತುಂಬ ದಿವಸ ಏನೂ ಆಗೋದಿಲ್ಲ, ಹಾಳೇ ಆಗೋದಿಲ್ಲ. ಇದನ್ನು ಹಾಗೆ ಸ್ವಲ್ಪ ಕಪ್ಪಾಗಲಿಕ್ಕೆ ಆರಂಭ ಆದಾಗ ನೀವು ಮಾಡಬೇಕಾಗ್ತದೆ, ಬೀಜ ತೆಗಿಬೇಕಾಗ್ತದೆ. ಆದರೆ ತುಂಬ ದಿವಸ ಇದು ಹಾಗೇ ಇರ್ತದೆ, ಏನು ಕೊಳ್ತೇ ಹೋಗೋದಿಲ್ಲ, ಅದು ಅಷ್ಟು ಬೇಗ ಎಲ್ಲ ಕೊಳ್ತು ಹೋಗೋದಿಲ್ಲ. ಅದರಿಂದ ನಿಮಗೆ ಸಮಯ ನೋಡಿಕೊಂಡು ನಿಮಗೆ ಯಾವಾಗ ಫ್ರೀ ಇದ್ದೀರಾ ಆವಾಗ ಇದನ್ನು 4 ಭಾಗವನ್ನಾಗಿ 4 ಅಥವಾ 5 ಭಾಗವನ್ನಾಗಿ ಮಾಡಿ ನೀರಿಗೆ ಹಾಕಬೇಕು. ಆ ನೀರಿಗೆ ಹಾಕಿ ಒಂದು ಸಾಧಾರಣ ಅರ್ಧ ದಿವಸ ನೀರಲ್ಲಿ ಇರಲಿ, 1-2-3 ಗಂಟೆಗಳ ಕಾಲ ನೀರಲ್ಲಿದ್ದಾಗ ಆ ಬೀಜಗಳೆಲ್ಲ ನೀರಿಗೆ ಬೀಳ್ತದೆ. ಅಥವಾ ಸ್ವಲ್ಪ ಅದನ್ನು ಹಿಚಕಬೇಕು. ಅದನ್ನೆಲ್ಲ ಬೀಜವನ್ನೆಲ್ಲ ತೆಗೆದು ನೀರಲ್ಲಿ ಬಂದಂತಹ ಬೀಜವನ್ನು ಸೋಸಿ ನೀರೆಲ್ಲ ತೆಗಿರಿ. ನೀರೆಲ್ಲ ತೆಗೆದು ಸೋಸಿ ನಂತರ ಬಿಸಿಲಿಗೆ ಹಾಕಿ ಒಣಗಿಸಿ ಇಡಿ. ನೀವು ಆಗಲೇ ಬೀಜವನ್ನು ಹಾಕ್ತೀರಿ, ತಕ್ಷಣವೇ ಬೀಜವನ್ನು ಹಾಕ್ತೀರಿ ಅಂತಾದರೆ ಖಂಡಿತವಾಗಿಯೂ ಆಗಲೂ ಕೂಡ ಹಾಕ್ಬೋದು. ತಕ್ಷಣವೇ ಬೀಜ ಹಾಕಿದರೂ ಕೂಡ ಮೊಳಕೆ ಬಂದು ಗಿಡಗಳಾಗ್ತದೆ. ಇನ್ನು ನಿಮಗೆ ಸ್ಟಾಕ್ ಇಡಬೇಕು, ನೆಕ್ಸ್ಟ್ ಇಯರಿಗೆ ನಾನು ಈ ಬೀಜವನ್ನು ಇಡಬೇಕು ಅಂತಾದರೆ ಆವಾಗ ಚೆನ್ನಾಗಿ ಬಿಸಿಲಿಗೆ ಒಣಗಬೇಕು. 2 ಬಿಸಿಲು, ಒಳ್ಳೆ ಬಿಸಿಲು ಬೇಕೇ ಬೇಕಾಗ್ತದೆ. 2 ಬಿಸಿಲಲ್ಲಿ ಚೆನ್ನಾಗಿ ಒಣಗಿದರೆ ಆ ಬೀಜಗಳು ಕೆಟ್ಟು ಹೋಗೋದಿಲ್ಲ, ಸುಳಿ ಬೀಳುವುದಿಲ್ಲ, ಹಾಳಾಗೋದಿಲ್ಲ, ಅದು ಚೆನ್ನಾಗಿ ಉಳಿಲಿಕ್ಕೆ ಸಹಾಯ ಆಗ್ತದೆ. ಈ ರೀತಿಯಾಗಿ ವರ್ಷನೂ ನಾವು ನಮ್ಮ ಇಷ್ಟವಾದ ಬದನೆ ತಳಿಯನ್ನು ಉಳಿಸ್ಕೊಳ್ಬೋದು, ಬೆಳೆಸ್ಕೊಳ್ಬೋದು ಸ್ನೇಹಿತರೆ. ಇನ್ನು ಬೇರೆ ಬೇರೆ, ಈಗ ನಾಳಿ ಬದನೆ ಇರ್ಬೋದು, ಕೆಂಪು ಬದನೆ ಇರ್ಬೋದು, ನೇರಳೆ ಬದನೆ ಇರ್ಬೋದು, ಅಥವಾ ಒಂದು ಸ್ವಲ್ಪ ಚಿಕ್ಕದು ಉದ್ದದ್ದು, ಆಮೇಲೆ ಚಿಕ್ಕ ಪುಟಾಣಿ ಬದನೆಕಾಯಿಗಳು, ಎಣ್ಣೆಗಾಯಿ ಮಾಡುವಂಥ ಬದನೆಕಾಯಿಗಳು, ಎಲ್ಲ ಬೇರೆ 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 ರೀತಿಯ ವೆರೈಟಿ ಬದನೆಕಾಯಿಗಳೆಲ್ಲ ಇರ್ತದಲ್ವ. ಒಮ್ಮೆ ನೀವು ಆನ್ಲೈನಿಂದ ತರಿಸಿ ಗಿಡವನ್ನು ಮಾಡಿಕೊಂಡು ನಂತರ ನಿಮಗೆ ಒಂದು ಬದನೆ ಇಷ್ಟ ಆಯಿತು ಅಂತಾದರೆ ಮಾತ್ರ ಅದರ ಬೀಜವನ್ನು ಇಡಬೇಕು ಸ್ನೇಹಿತರೆ. ಇಷ್ಟ ಆಗಲಿಲ್ಲ ಅಂತಾದರೆ ಅದನ್ನು ಮುಂದುವರಿಸುವಂಥದ್ದು ಬೇಡ.
ಇನ್ನು ಬೇರೆ ಬದನೆಕಾಯಿಯನ್ನು ನೋಡ್ಕೊಳ್ಬೇಕಾಗ್ತದೆ. ನಮಗೆ ಇಷ್ಟವಾಗಿರುವಂಥ ಬದನೆ ಬೀಜಗಳನ್ನು ಮಾತ್ರ ತೆಗೆದಿಟ್ಟು ಮುಂದಿನ ವರ್ಷಕ್ಕೆ ನಾವು ಅದನ್ನು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕಾಗ್ತದೆ. ಸಾಧಾರಣ ಇವಾಗ ನಾವು ಒಂದು ಬದನೆಕಾಯಿಯನ್ನು ತೆಗೆದಿಟ್ಟು ಬೀಜವನ್ನು ಮಾಡಿದರೆ ಸಾಧಾರಣ 2-3 ವರ್ಷಗಳ ಕಾಲ ಅದು ನಮಗೇನು ಆಗೋದಿಲ್ಲ, ಹಾಳಾಗೋದಿಲ್ಲ. ಇದು ನಮ್ಮ ಮೆಣಸಿನ ಗಿಡ. ಇದು ಕೂಡ ಹಳತಾಯಿತು, ತುಂಬಾ ಮೆಣಸಿನಕಾಯಿ ಕೊಡ್ತು. ಮೆಣಸಿನಕಾಯಿ ಎಲ್ಲ ಹಣ್ಣಾಗಿಸಿ ಅದನ್ನು ಒಣಗಿಸಿಟ್ಟು ಉಪಯೋಗಿಸ್ತಾ ಇದ್ದೇವೆ. ಇನ್ನು ಬದನೆ ಗಿಡಗಳು ಕೂಡ ಹಾಗೆ ಹಳೆಯದಾದ ಬದನೆ ಗಿಡಗಳಾಗಿದೆ. ಇದನ್ನೆಲ್ಲ ಕೂಡ ಒಮ್ಮೆ ಪ್ರೂನಿಂಗ್ ಮಾಡಿ ನಂತರ ಅಂದರೆ ಗೆಲ್ಲುಗಳನ್ನೆಲ್ಲ ಸವರಿ ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟರೆ ಪುನಃ ಬದನೆಕಾಯಿಗಳಾಗ್ತದೆ. ಕೆಲವೊಂದು ಗಿಡಗಳು ಈ ರೀತಿಯಾಗಿ ಬಾಡಿ ನಂತರ ಸಾಯ್ತದೆ ನೋಡಿ. ಇದನ್ನೆಲ್ಲ ಪ್ರೂನಿಂಗ್ ಮಾಡಿದರೆ ಪುನಃ ಚಿಗುರು ಬರೋದಿಲ್ಲ. ಈ ರೀತಿಯ ಗಿಡಕ್ಕಾದರೆ ಪ್ರೂನಿಂಗ್ ಮಾಡಿದರೆ ಚೆನ್ನಾಗಿ ಗಿಡ ಬರ್ತದೆ. ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಬೀಜ ಎಲ್ಲ ಇದರೊಳಗೆ ಇರ್ತದೆ ಅಂತ ನೋಡಿ. ಈ ರೀತಿಯಾಗಿ ನೀರು ತಗೊಳ್ಳಿ. ಇನ್ನು ಇದನ್ನು 4 ಭಾಗ ಅಥವಾ 5 ಭಾಗ ಮಾಡಿ ಈ ನೀರಿಗೆ ಹಾಕಿ ಇಡುವ. ನೋಡಿ, ಇಲ್ಲಿ ನಾನು ಚಿಕ್ಕ ಕಟ್ ಮಾಡಿದ್ದೇನೆ. ಎಷ್ಟು ಕೂಡ ಕಟ್ ಮಾಡಿ ಹಾಕ್ಬೋದು ನೋಡಿ. ಈಗ ಇಲ್ಲೇ ನೀರೆಲ್ಲ ಇದರ ಬೀಜಗಳೆಲ್ಲ ಬರ್ತಾಯಿದೆ ನೋಡಿ. ಇದೇ ರೀತಿ ಈಗ ಹಾಕಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ಆವಾಗ ಇದೆಲ್ಲ ತುಂಬಾ ಮೆತ್ತನೆ ಆಗ್ತದೆ. ಮೆತ್ತನೆ ಆದ ನಂತರ ಎಲ್ಲವನ್ನು ಈ ರೀತಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ ಇದರಲ್ಲಿ ಸಂಪೂರ್ಣ ಖಾಲಿ ಆಯಿತಲ್ಲ. ಈ ರೀತಿಯಾಗಿ ತೆಗೀರಿ. ಅದರಲ್ಲೇ ಸ್ವಲ್ಪ ಸಾಫ್ಟ್ ಆದಾಗ ಅದರ ಬೀಜ ಎಲ್ಲ ಬಿಡ್ತದೆ. ಈಗ ನೋಡಿ ಸ್ವಲ್ಪ ಗಟ್ಟಿ ಇದೆಯಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾಗಬೇಕು. ಅದಾದ ನಂತರ ಅದೆಲ್ಲ ಬರ್ತದೆ ನೋಡಿ. ಎಲ್ಲ ಬೀಜಗಳೆಲ್ಲ ಬರ್ತದೆ ನೋಡಿ. ಈ ನೀರಲ್ಲೆಲ್ಲ ಬೀಜಗಳು ಉಳಿತದೆ. ನಂತರ ನೀವೇನು ಮಾಡಬೇಕು ಅಂದರೆ ಅದನ್ನು ನೀರನ್ನೆಲ್ಲ ಸೋಸಿ ಬಿಸಿಲಿಗೆ ಇಟ್ಟು ಒಣಗಿಸಿದರೆ ಆಯಿತು. ಅದೆಲ್ಲ ಸ್ವಲ್ಪ ಹೊತ್ತು ನೆನೆಲಿ ನೀರಲ್ಲಿ ಇದೇ ರೀತಿಯಾಗಿ. ಅದಾದ ನಂತರ ನಾವು ಬೀಜಗಳನ್ನೆಲ್ಲ ಪ್ರತ್ಯೇಕ ಮಾಡುವ. ಇವಾಗ ನೋಡಿ ಬೀಜ ಎಲ್ಲ ನೀರಲ್ಲಿದೆ. ಬದನೆಯನ್ನೆಲ್ಲ ಸ್ವಲ್ಪ ಹಿಚ್ಚಿಕ್ಕಿಕೊಂಡು ನಂತರ ಎಲ್ಲ ತೆಗೆದ ಬೀಜಗಳು ಈಗ ನೀರಲ್ಲಿ ಇರುವಂತಹ ಬೀಜಗಳನ್ನು ನಾವು ನೀರನ್ನೆಲ್ಲ ಸೋಸಿ ಈ ಬೀಜವನ್ನು ಮಾತ್ರ ಈಗ ತೆಗೆದಿಡುವ. ಇವಾಗ ನೋಡಿ ಇದರಲ್ಲಿ ಈ ರೀತಿ ಇಡಿ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇಡಿ. ಈ ರೀತಿಯಾಗಿ ನಾವು ನೀರನ್ನೆಲ್ಲ ಸೋಸಬೇಕು. ನೀರೆಲ್ಲ ಹೋದ ನಂತರ ನಾವು ಸ್ವಲ್ಪ ಬಿಸಿಲು ಬಂದಾಗ ಅದನ್ನು ಬಿಸಿಲಿಗೆ ಇಟ್ಟು ಒಣಗಿಸುವಂಥದ್ದು. ಮುಂದಿನ ವರ್ಷಕ್ಕೆ ಬೇಕು ಅಂತಾದರೆ, ಈಗಲೇ ನಮಗೆ ಗಿಡ ಬೇಕು ಅಂತಾದರೆ ಈ ಬೀಜವನ್ನೇ ಹಾಕಿದರೆ ಆಯಿತು. ಈಗ ಹಸಿಯಾಗಿರುವಂತಹ ಬೀಜ, ಹಾಗೆ ಇದು ತುಂಬ ಒದ್ದೆ ಆಗಿರುವಂತಹ ಕೂಡ ಬೀಜ ಬದುಲಿರ್ತದಲ್ಲ, ಅದರಲ್ಲಿ ಚೆಂದಾಗಿ ಅದರಲ್ಲಿ ನೆಂದಿರ್ತದಲ್ವ, ಅದಕ್ಕೋಸ್ಕರ ಅದು ಬೇಗನೆ ಮೊಳಕೆ ಬರ್ತದೆ ಕೂಡ. ಆದ ಕಾರಣ ನಿಮಗೆ ತಕ್ಷಣವೇ ಗಿಡ ಮಾಡಬೇಕು ಅಂತ ಹೇಳಿದರೆ ಇದನ್ನೇ ಹಾಕಿದರೆ ಆಯಿತು. ಇಲ್ಲ ನನಗೆ ಮುಂದಿನ ವರ್ಷಕ್ಕೆ ಗಿಡ ಬೇಕಾಗಿರುವಂಥದ್ದು ಅಂತಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. 2 ಅಥವಾ 3 ಬಿಸಿಲಲ್ಲಿ ಚೆನ್ನಾಗಿ ಒಣಗಿದರೆ ಅದು ಮುಂದಿನ ವರ್ಷಕ್ಕೆ ಏನೂ ಕೂಡ ಹಾಳಾಗೋದಿಲ್ಲ. ನೀರೆಲ್ಲ ಹೋಗಲಿ, ಇದರಲ್ಲೇ ಸ್ವಲ್ಪ ಹೊತ್ತಿಟ್ಟರೆ ನೀರೆಲ್ಲ ಹೋಗ್ತದೆ. ಅದಾದ ನಂತರ ನಾವು ಬಿಸಿಲಿಟ್ಟು ಒಣಗಿಸಿ ಶೇಖರಿಸಿ ಇಡುವಂಥದ್ದು. ಈ ರೀತಿಯಾಗಿ ಮಾಡುವಂಥದ್ದು ಬದನೆ ಬೀಜವನ್ನು. ಇನ್ನು ಯಾವುದೇ ರೀತಿಯ ತರಕಾರಿ ಬೀಜವನ್ನು ಕೂಡ ನಾವು ಮುಂದಿನ ವರ್ಷಕ್ಕೆ ಬೇಕು ಅಂತಾದರೆ ಅದೇ ರೀತಿ ಬೀಜವನ್ನು ಇಡಬೇಕು. ಹಣ್ಣಾಗಬೇಕು. ಯಾವುದೇ ಒಂದು ತರಕಾರಿ ಕಾಯಿ ಇರಬೇಕಾದ್ರೆ ಅದರ ಬೀಜಗಳು ಬೆಳೆಯುವುದಿಲ್ಲ. ಅದಾದ ನಂತರ ಹಣ್ಣಾದ ನಂತರ ನಾವು ಬೀಜಗಳೆಲ್ಲ ಬೆಳೆದಿರ್ತದೆ. ಆವಾಗ ಅದನ್ನು ತೆಗೆದು ಹಾಗೆ ಬಿಸಿಲಲ್ಲಿ ಯಾವುದೇ ರೀತಿಯ ತರಕಾರಿ ಬೀಜವನ್ನು ನಾವು ಮುಂದಿನ ವರ್ಷಕ್ಕೆ ಇಡ್ತೇವೆ ಅಂತಾದರೆ ಚೆನ್ನಾಗಿ 2-3 ಬಿಸಿಲಲ್ಲಿ ಅದು ಒಣಗಬೇಕು ಸ್ನೇಹಿತರೆ. ಅದಾದ ನಂತರ ಶೇಖರಿಸಿ ಇಟ್ಟರೆ ಅದು ಏನೂ ರೀತಿ ಹಾಳಾಗೋದಿಲ್ಲ. ಒಂದು ವೇಳೆ ನೀವು ಸ್ವಲ್ಪ ಅದನ್ನು ಒಣಗಿಸಿದರೆ ಅದು ಫಂಗಸ್ ಬರ್ತದೆ, ಆಮೇಲೆ ಬೀಜಗಳೆಲ್ಲ ಹಾಳಾಗಿ ಹೋಗ್ತದೆ. ಅದರಿಂದ ಚೆನ್ನಾಗಿ ಬಿಸಿಲಿಗೆ ಕೂಡ ಒಣಗಬೇಕದು. ಅದಾದ ಮೇಲೆ ಈ ತರಕಾರಿ ಬೀಜವನ್ನು ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಬೂದಿಯನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟು ಮುಂದಿನ ವರ್ಷಕ್ಕೆ ತೆಗೆದಿಡುವಂತಹ ಪದ್ಧತಿ ಕೂಡ ಇರ್ತದೆ. ನಾನು ಆ ರೀತಿ ಮಾಡೋದಿಲ್ಲ. ಅದನ್ನು ಅದೇ ರೀತಿ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಏನು ತೊಂದರೆ ಆಗೋದಿಲ್ಲ. ನಾನು ತರಕಾರಿ ಬೀಜಗಳನ್ನು ಫ್ರಿಜ್ಜಲ್ಲಿ ಇಡುವಂಥದ್ದು. ಫ್ರಿಜ್ಜಲ್ಲಿ ಇಟ್ಟರೆ ಮುಂದಿನ ವರ್ಷಕ್ಕೆ ಅದು ಏನೋ ರೀತಿಯ ಹಾಳಾಗೋದಿಲ್ಲ. ಆ ಬೀಜಗಳು ಕೂಡ ಚೆನ್ನಾಗಿರ್ತದೆ. ಬೀಜ ಹಾಕೋ ಮೊದಲು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ನಂತರ ಬೀಜ ಹಾಕಬೇಕಾಗ್ತದೆ.
ಎಲ್ಲ ಬೀಜಗಳು ಚೆನ್ನಾಗಿ ಮೊಳಕೆ ಬರ್ತದೆ, ಏನೂ ತೊಂದರೆ ಆಗೋದಿಲ್ಲ. ಈ ರೀತಿಯಾಗಿ ನೀವು ತರಕಾರಿ ಬೀಜಗಳನ್ನು ನಮ್ಮಲ್ಲಿಯೇ ವರ್ಷವೂ ಕೂಡ ಬೀಜಗಳನ್ನು ಮಾಡಿ ಗಿಡ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಬೀಜ ಇಲ್ಲ ಅಂತಾದರೆ ಈಗೆಲ್ಲ ಆನ್ಲೈನಲ್ಲಿ ಸಿಗ್ತದಲ್ವ, ಅದನ್ನು ತರಿಸಿ ಕೂಡ ಮಾಡಿ ನಂತರದ ವರ್ಷಕ್ಕೆ ನಮ್ಮ ಗಿಡದಲ್ಲಿಯೇ ನಾವು ತರಕಾರಿ ಹಣ್ಣಾಗಲಿಕ್ಕೆ ಬಿಟ್ಟು ಆ ಹಣ್ಣಾದಂತಹ ತರಕಾರಿಯಿಂದ ಬೀಜವನ್ನು ಸಂಗ್ರಹಿಸಬೇಕು ಸ್ನೇಹಿತರೆ. ನೋಡಿ, ಬದನೆ ಬೀಜಗಳೆಲ್ಲ ಒಣಗಿದಾಗ ಈ ರೀತಿ ಬರ್ತದೆ. ಇದಿನ್ನು 2-3 ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದರೆ ನಮಗೆ ಎಷ್ಟು ವರ್ಷಕ್ಕೂ ಕೂಡ ಸ್ಟಾಕ್ ಮಾಡಿ ಇಡಲಿಕ್ಕೆ ಆಗ್ತದೆ. ಇದನ್ನು ಹಾಗೆಯೇ ನಾವು ಫ್ರಿಜ್ಜಲ್ಲಿಟ್ಟರೂ ಕೂಡ ಬೀಜ ಏನು ಕೂಡ ಆಗೋದಿಲ್ಲ, ಚೆನ್ನಾಗಿ ಮೊಳಕೆ ಬರ್ತದೆ. ಹೊರಗಿಟ್ಟರೆ 1 ವರ್ಷ ಏನಾಗೋದಿಲ್ಲ, ನಂತರ ಬೀಜ ಹಾಕಿದರೆ ಅದು ಬೀಜ ಮೊಳಕೆ ಬರೋದಿಲ್ಲ. ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಬರೋದಿಲ್ಲ. ಆದರೆ ಫ್ರಿಜ್ಜಲ್ಲಿಟ್ಟರೆ ಏನು ತೊಂದರೆ ಆಗೋದಿಲ್ಲ, ಬೀಜಗಳು ಹಾಳಾಗದೆ 2-3 ವರ್ಷ ಹಾಗೆ ಇರ್ತದೆ. ಧನ್ಯವಾದಗಳು ಸ್ನೇಹಿತರೆ.